ಕೆಂಪೇಗೌಡ ಬಡಾವಣೆ 2008ರಲ್ಲಿ ಆದಿದ್ರು. ಇವತ್ತು 2026 ಇಲ್ಲಿಯ ತನಕ ಬೇಕಾದಷ್ಟು ಪ್ರತಿಭಟನೆಗಳಾಗಿದೆ, ಸ್ಟ್ರೈಕ್ಗಳಾಗಿದೆ. ಸರ್ಕಾರ 80 ಲಕ್ಷ 1 ಎಕರೆಗೆ ಫಿಕ್ಸ್ ಮಾಡಿತ್ತು. ತದನಂತರ 40-60 ಡೆವಲಪ್ಮೆಂಟ್ ಸೈಟ್ನ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕರ್ನಾಟಕ ಸರ್ಕಾರ ಕೊಟ್ಟರು. ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಸಂತೋಷದಿಂದಿದ್ದಾರೆ. ಇವತ್ತು 10.5 ಕಿಲೋಮೀಟರ್ ಹೆಚ್ಚು ಕಡಿಮೆ 351 ಎಕರೆ ಏನಿದೆ ಅದರಲ್ಲಿ 50% ಡೆವಲಪ್ಮೆಂಟ್ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ಕೆಂಪೇಗೌಡ ಬಡಾವಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ದೂರದೃಷ್ಟಿ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ನಾನು ಹೇಳತಕ್ಕಂಥದ್ದು ಇಷ್ಟೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ 100 ಉಳಿಯೇಟು ಕೂಡ ಬಿದ್ದಿದೆ. ಇವತ್ತು ಸುಮಾರು 40-50 ವರ್ಷದಿಂದ ಇವತ್ತೇನು ತಾವು ರಾಜಕಾರಣದಲ್ಲಿ ಇದ್ದೀರಿ, ಅದೆಲ್ಲವನ್ನ ಕೂಡ ಇವತ್ತು ತಾವು ಒಂದು ಸ್ಥಾನಕ್ಕೆ ಬಂದಿದ್ದೀರಿ. ಕರ್ನಾಟಕದ ಜನತೆ ನಿಮ್ಮೆಲ್ಲ ಕೂಡ ಎದುರು ನೋಡ್ತಾ ಇದ್ದಾರೆ, ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯವನ್ನು ಕೂಡ ಎದುರು ನೋಡ್ತಾ ಇದ್ದಾರೆ. ಅದರಿಂದ ಈ ಕೆಂಪೇಗೌಡ ಬಡಾವಣೆ ಏನಿದೆ ಆ ರೈತರಿಗೆ ಕೊಡ್ತಕ್ಕಂಥ ಎಲ್ಲ ಅನುಕೂಲವನ್ನು ತಾವು ಕೂಡ ಈಗಾಗಲೇ ಮಾಡಿಕೊಟ್ಟಿದ್ದೀರಿ. ಅದರಿಂದ ಈ ಕ್ಷೇತ್ರದ ಸೇವಕನಾಗಿ ನಮ್ಮ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.